ಚಿಕ್ಕೋಡಿ ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡಿದೆ ನಾನು. ಎಸ್ಪೆಷಲಿ ನಾವು ಇಲ್ಲಿ ಹೆಣ್ಮಕ್ಳು ಅಡ್ಮಿಟ್ ಆಗುವಂಥ ಒಂದು ವಾರ್ಡು ಮತ್ತು ಅವ್ರು ಯೂಸ್ ಮಾಡೋ ಶೌಚಾಲಯ, ಕುಡಿಯೋ ನೀರು, ವಾರ್ಡಿನ ಶುಚೀಕರಣ, ಅವ್ರ ಹಾಸಿಗೆ, ಅವರ ಪಿಲ್ಲೋ ಕವರ್ಸು, ಮತ್ತು ಅವ್ರಿಗೆ ನಡೆಸುವಂಥ OT, ಅವ್ರು ಕುಡಿಯೋ ನೀರು, ಪ್ರತಿಯೊಂದನ್ನು ನಾನು ಮತ್ತು ರಿಪೋರ್ಟ್ಸ್ ಇವರು ಸ್ವ್ಯಾಬ್ ಟೆಸ್ಟ್ ಕಳಿಸ್ಬೇಕು, OT ಎಲ್ಲಿ ಮಾಡ್ತಾರೆ ಆ ಸ್ವ್ಯಾಬ್ ಟೆಸ್ಟು. ಯಾಕಂದರೆ ಇಷ್ಟೊಂದು, ಯಾಕಂದರೆ ಎಲ್ಲ ಕಿಟಕಿಗಳು ಆಲ್ಮೋಸ್ಟು ನೋಡಿ ಗ್ಲಾಸ್ಗಳಿಲ್ಲ, ಆಲ್ಮೋಸ್ಟ್ ಎಲ್ಲ ಓಪನ್ನು. ಅಡ್ಮಿಟ್ ಆಗಿರೋ ಫೀಮೇಲ್ ವಾರ್ಡ್ಗಳಲ್ಲೂ ಅಂದರೆ ಆ ಕಿಟಕಿ ಹತ್ರ ಹೋದರೆ ನಾವು ಸಾಮಾನ್ಯ ಜನರಂತೂ ನಾವು ಮಲ್ಕೊಳ್ಳೋದಿಲ್ಲ, ಏನೋ ಬಡವರು ವಿಧಿ ಇಲ್ಲ ಮಲ್ಕೋಬೇಕು. ಬಟ್ ಆದರೆ ಸರ್ಕಾರ ಎಲ್ಲವನ್ನೂ ಪೂರೈಸುತ್ತೆ. ಆದರೆ ಅವರು ಎಲ್ಲದಕ್ಕೂ ನನಗೆ ಒಂದೇ ಉತ್ತರ ಕೊಡ್ತಾ ಇರೋದು, ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ, ಅದೇನೋ ರಿನೋವೇಷನ್ ಆಗ್ತಾ ಇದೆ, ಅದಕ್ಕೋಸ್ಕರ ಧೂಳಿದೆ, ರಿನೋವೇಷನ್ ಆಗ್ತಾ ಇದೆ. ಆ್ಯಕ್ಚುಲಿ ಒಂದು ಕಡೆ ವಾರ್ಡ್ ಫುಲ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಅಲ್ಲಿ ಬಾತ್ರೂಮ್ ಅಂತೂ ಪೆಥೆಟಿಕ್, ನನಗೆ ಗೊತ್ತಿಲ್ಲ. ಇವ್ರು ಹೇಳ್ತಾ ಇದ್ದಾರೆ 2-3 ದಿನ ಮುಂಚೆ ಅವ್ರನ್ನ ಶಿಫ್ಟ್ ಮಾಡಿದ್ವಿ ಅಂತ. ಸೊ ಶಿಫ್ಟ್ ಮಾಡಿದ್ದೀರಾ, ಈಗ ನೆನ್ನೆನೋ ಮೊನ್ನೆನೋ ಶಿಫ್ಟ್ ಮಾಡಿ ಕ್ಲೋಸ್ ಮಾಡಿದ್ದೀರಾ. ಬಟ್ ಇಷ್ಟು ದಿನ ಹೇಗೆ ನಡೆಸಿದ್ದಾರೆ ಅಲ್ಲಿ ಅಂತ ನನಗೆ ತುಂಬ ಆಶ್ಚರ್ಯ. ಮತ್ತು ಈ ಪಕ್ಕದಲ್ಲಿ ಫೀಮೇಲ್ ವಾರ್ಡ್ ಪಕ್ಕದಲ್ಲಿ ಶೌಚಾಲಯವನ್ನು ನಮ್ಮ AC ಅವರೆಲ್ಲ ಬಂದು ಪ್ರಾಬ್ಲಿ ನಮ್ಮದು TP ಎಲ್ಲ ಬಂದ ನಂತರ ಐ ಥಿಂಕ್ ಸೊ ದೇ ವಿಸಿಟೆಡ್. ಅದು ಅಲ್ಲಿರೋ ಸೇಮ್ ಇದ್ದದ್ದು ಕಂಡೀಷನ್ನ ಚೇಂಜ್ ಮಾಡಿದ್ದಾರೆ. ಹೊಸ ಇದು ಕಮೋಡ್ಸು, ಇದು ಎಲ್ಲ ಸಿಂಕ್ ಎಲ್ಲ ಹಾಕಿದ್ದಾರೆ. ಬಟ್ ರೆಸ್ಟ್ ಆಫ್ ದ ಥಿಂಗ್ಸ್ ನೀವು ಏನೇ ನೋಡಿದ್ರು ಎವ್ರಿಥಿಂಗ್ ಎಲ್ಲವೂ ಅಂದರೆ ಪೇಷಂಟಿಗೆ ನಾವು ಹೆಂಗೆ ಇಟ್ಕೋಬೇಕು ಆಸ್ಪತ್ರೆ ಆ ಥರ ಇಲ್ಲ. ಅಂದರೆ ಆ ಒಂದು ಎನ್ವಿರಾನ್ಮೆಂಟ್ ಇಲ್ಲ. ಈಗ ನೀವು ಕುಡಿಯೋ ನೀರು, ಈಗ 300-400 ಪೇಷಂಟ್ ಬರ್ತಾರೆ ಒಂದು ದಿನಕ್ಕೆ ಅಂದಾಗ, ಕುಡಿಯೋ ಇಡೀ ಇಷ್ಟು ದೊಡ್ಡ ಆಸ್ಪತ್ರೆಗೆ ನೋಡಿ ಅದು ಆ ಕುಡಿಯೋ ನೀರನ್ನೇ ಇಟ್ಟಿದ್ದಾರೆ. ಅದು ಇಟ್ಟಿರೋ ಜಾಗ ನೋಡಿ ಎಷ್ಟು ಅನ್ಹೈಜಿನಿಕ್ಕು. ಫಸ್ಟ್ ಪ್ರಾಬ್ಲಮ್ ಇಸ್ ಹೈಜೀನ್ ಇಲ್ಲ. ಆಸ್ಪತ್ರೆ ಅಂದರೆ ಹೈಜೀನ್. ನಾನು ಸುಮಾರು ಆಸ್ಪತ್ರೆಗಳು ಹೋಗಿದ್ದೀನಿ, ಜಿಲ್ಲೆಯಲ್ಲಿ ಹೋಗಿದ್ದೀನಿ. ಪ್ರಾಬ್ಲಿ ಅವ್ರು ಏನು ಹೇಳೋದಂದರೆ ರಿನೋವೇಷನ್ ಆಗ್ತಾ ಇದೆ ಅಂತ ಅವರು ರೀಸನ್ ಕೊಡ್ತಾರೆ. ಮತ್ತು ಇಲ್ಲಿ ನಮ್ಮ ಗ್ರೂಪ್ D ಅವರು ಕೆಲಸ ಮಾಡೋರಿಗೆ ಸಂಬಳ ಆ್ಯಕ್ಚುಲಿ ಅವ್ರಿಗೇನು ಗೊತ್ತೇ ಇಲ್ಲ. ಮಿನಿಮಮ್ 14,000 ಏನು ಲೇಬರ್ ಆ್ಯಕ್ಟ್ ಇದೆ ಅಷ್ಟು ಕೊಡಲೇಬೇಕು. ಸರ್ಕಾರನೂ ಅವರಿಗೆ ಎಷ್ಟು ಪರ್ಸೆಂಟೇಜ್ ಇಟ್ಕೊಂಡು 17,000 ಕೊಡ್ಬೋದು ನನಗೆ, ಅವರಿಗೆ ಅಲ್ಲ 22,000 ನಾನು ನೋಡಿದ್ದೀನಿ. ಅದನ್ನು ನನಗೆ AC ಅವರೇ ಅದನ್ನು ಚೆಕ್ ಮಾಡಬೇಕು. ಈಗ ಹೊಸ ಟೆಂಡರ್ ಇದೆ, ಅಟ್ ಎನಿ ಕಾಸ್ಟ್ ಸರ್ಕಾರದಿಂದ ಏನು ಅಗ್ರಿಮೆಂಟ್ ಆಗಿದೆ ಅದೇ ದುಡ್ಡು ಕ್ಲಾಸ್ ಗ್ರೂಪ್ Dಗೆ ಹೋಗ್ಬೇಕು. ಅದರಲ್ಲಿ ವ್ಯತ್ಯಾಸ ಆಗ್ಕೂಡ್ದು. ಹೋದರೆ ನಾನು ಸರ್ಕಾರಕ್ಕಂತೂ ಬರಿತೀನಿ, ಅದು ಆಗೋಕ್ಕೆ ಚಾನ್ಸೇ ಇಲ್ಲ. ಅದು ಒಂದು. ಮತ್ತು ಏನು ಹೇಳಬೇಕು ನನಗೆ ಗೊತ್ತಿಲ್ಲ. ಇಲ್ಲ ನಾನು ಅಲ್ಲ 100%. ಮತ್ತು ನಾವು ಅಷ್ಟು ದೂರದಿಂದ ಬಂದು ಬರೀದೇ ಬರಿತೀವಿ. ಮತ್ತು ಬದಲಾವಣೆಯನ್ನು ತರಲಿಕ್ಕೆ ಅವ್ರು ಬದಲಾವಣೆ ತಂದೆ ನಮಗೆ ಬರೀಬೇಕು, ಇಲ್ಲ ಅಂತ ಬರೆಯೋಂಗಿಲ್ಲ. ಆಮೇಲೆ ಜಿಲ್ಲಾಧಿಕಾರಿ ಭಾಳ ಆ್ಯಕ್ಟಿವ್ ಇದ್ದಾರೆ, ಇಮಿಡಿಯೇಟ್ಲಿ ಆ್ಯಕ್ಷನ್ ಮಾಡ್ತಾರೆ. ನಾವು ಎಷ್ಟು ಕಡೆ ನಾನು ಇದಕ್ಕೆ ಮುಂಚೆನೂ ಬೆಳಗಾವಿಗೆ ಬಂದಿದ್ದೀನಿ, ನಾವು ಯಾವುದನ್ನೇ ನಾನು ರಿಪೋರ್ಟ್ ಹಾಕಿದರೆ ಇಮ್ಮಿಡಿಯೇಟ್ಲಿ ರೆಕ್ಟಿಫೈ ಮಾಡಿ ನನಗೆ ರಿಪೋರ್ಟ್ ಕಳಿಸ್ತಾರೆ. ಸೊ ಈ ಆಸ್ಪತ್ರೆದೂ ಯಾಕೆಂದರೆ ಪ್ರತಿ ಒಂದು ಫ್ಲೋರಲ್ಲೂ ಕುಡಿಯೋ ನೀರು ಮೊದಲು ಮಾನ್ಯ ಮುಖ್ಯಮಂತ್ರಿಗಳು ಫಸ್ಟ್ ಹೇಳಿರೋದು ಕುಡಿಯೋ ನೀರು ಮತ್ತು ಕ್ಲೆನ್ಲಿನೆಸ್ಸು. ಸಾವಾಗಿ ಕುಡಿದು ಇಷ್ಟು ಇನ್ಫೆಕ್ಷನ್ನು, ಇಷ್ಟು ಅವ್ಯವಸ್ಥೆ, ಇಟ್ ಈಸ್ ನಾಟ್ ಅಕ್ಸೆಪ್ಟಬಲ್. ಇಲ್ಲ ನೋಡಿ, ನಾನು ಅಲ್ಲ ಅದು ವಿಸಿಟ್ ಮಾಡಿದ ನಂತರ ಮಾತಾಡ್ಬೇಕ್ರಿ. ಯಾಕೆ ಗೊತ್ತಿಲ್ಲ. ಐ ವಿಲ್ ಆಸ್ಕ್. ಅದನ್ನೆಲ್ಲ ಬರಿತೀನಿ ನಾನು. ಬಹಳಷ್ಟು ಪೇಷಂಟ್ಗಳು ಹೊರಗಡೆ ಮಾಡ್ತಾ ಇದ್ದಾರೆ, ಪ್ರೈವೇಟ್ಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಮೇಡಮ್ ಇಲ್ಲಿರೋ ಡಾಕ್ಟರ್ಸ್ ಅವರು ಓನ್ ಆಗಿ ಎಲ್ಲ ಹಾಸ್ಪಿಟಲ್, ಸೊ ಅಲ್ಲೇ ಸಜೆಸ್ಟ್ ಮಾಡೋದು, ಹೆಚ್ಚು ಅಲ್ಲೇ ಸಜೆಸ್ಟ್ ಮಾಡೋದು. ಇನ್ನೂ ಒಂದು ಏನಂದರೆ ಬರೀ ಅಡ್ಮಿಟ್ ಆಗೋ ಸಂಖ್ಯೆನೂ ಭಾಳ ಕಡಿಮೆ. ಇಷ್ಟು ತಾಲೂಕು ಆಸ್ಪತ್ರೆ ಕೋಟ್ಯಾಂತರ ರೂಪಾಯಿ ಸರ್ಕಾರ ಖರ್ಚು ಮಾಡುತ್ತೆ. ಒಂದು ಆಸ್ಪತ್ರೆ, ತಾಲೂಕು ಆಸ್ಪತ್ರೆ ನಡೆಸೋದು ಅಂತಂದರೆ ಅಷ್ಟು ಸುಲಭ ಅಲ್ಲ. ಅಷ್ಟೆಲ್ಲ ಅನುದಾನವನ್ನು ತೊಗೊಂಡು ಬರೀ 20 ಜನ ಅಡ್ಮಿಟ್ ಆಗ್ತಾರೆ ಅಂದರೆ ಅದು ಯಾಕಂದರೆ ಆ ಥರ ಇದೆ. ನಾವು ಯಾರನ್ನು ಅಡ್ಮಿಟ್ ಮಾಡೋ ಸ್ಥಿತಿಯಲ್ಲಿ ಇಲ್ಲ. ಆ ಥರ ಆ ರೂಮ್ಗಳಿಗೆ ಹೋದರೆ ಇಲ್ಲಿ ಅಡ್ಮಿಟ್ ಆಗಬೇಕು ಅನ್ನೋ ಅನ್ಸಲ್ಲ, ಆ ಥರ ಸ್ಥಿತಿ ಇದೆ. ಐ ವಿಲ್ ರೈಟ್ ಟು ದ ಕನ್ಸರ್ನ್.